ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನೋಡಿ ಇವತ್ತು ಹಸಿಮೆಣ್ಸಿನ್ಕಾಯ್ದು ಭರ್ತಾ ಮಾಡ್ತಾಯಿದ್ದೀನಿ ನೋಡಿ. ಅದೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಈಗ ನೋಡಿರಿ, ನಾನು 4 ದಪ್ಪಂದು ಬದ್ನಿಕಾಯಿ ತೊಗೊಂಡಿದ್ದೆ, ಕಟ್ ಮಾಡ್ಕೊಂಡಿದ್ದೆ. ಮತ್ತೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ನೋಡಿರಿ. ಹಸಿಮೆಣ್ಸಿನ್ಕಾಯಿನೂ ತೊಳ್ಕೊಂಡು ಸ್ವಚ್ಛ ಮಾಡಿಟ್ಕೊಂಡಿನಿ. ಒಂದು ಭಗೋಣಿದಾಗ ಏನು ಮಾಡತ್ತೀನಿ ರೀ, ಹಸಿಮೆಣ್ಸಿನ್ಕಾಯಿ ಕೆಳಗೆ ಹಾಕಿನಿ, ಮೇಲ್ಗಡೆ ಬದ್ನಿಕಾಯಿ ಹಾಕಿನಿ ನೋಡಿರಿ. ಹಾಕಿ ಏನು ಮಾಡೀನಿ ರೀ, ಗ್ಯಾಸ್ ಮೇಲೆ ಇಟ್ಟೀನಿ ನೋಡಿರಿ. ಗ್ಯಾಸ್ ಮೇಲೆ ಇಟ್ಟು ಅವಕ್ಕೆ ಏನು ಮಾಡ್ಬೇಕು ರೀ, ಚಲೋ ಕುದಿಸ್ಕೋಬೇಕು ರೀ. ಎರಡು ಏನು ರೀ, ಬದ್ನಿಕಾಯಿ ಅವಾಗಿಂದ ಮೆತ್ತಗಾಗ್ತಾವೆ ರೀ. ಆದ್ರೆ ಹಸಿಮೆಣ್ಸಿನ್ಕಾಯಿ ಮೆತ್ತಗಾಗೋದಿಲ್ಲ. ಈಗ ಒಂದು ಭಗೋಣೆ, ಬೇರೆ ಭಗೋಣೆಗೆ ಏನು ತೊಗೊಂಡೀನಿ ರೀ, ಹಸಿ ಹುಣ್ಸಿನ್ಕಾಯಿ ತೊಗೋಬೇಕು ರೀ. ಎಲ್ಲ ಕಟ್ ಮಾಡಿಕೊಂಡು, ಎಲ್ಲ ಸ್ವಚ್ಛ ಮಾಡಿಕೊಂಡು 2-3 ಸರ್ತಿ ತೊಳ್ಕೊಬೇಕು ರೀ. ತೊಳ್ಕೊಂಡು ಅವನು ಚೆಕ್ ಮಾಡಿಕೊಂಡು ಒಂದು ಭಗೋಣಿದ ನೀರು ಹಾಕಿ ಅದನ್ನು ಒಂದು ಕಡೆ ಗ್ಯಾಸ್ ಮೇಲೆ ಇಡಬೇಕು ರೀ. ಎರಡೂ ಬಾಯ್ಲ್ ಆಗಬೇಕು ರೀ. ಹಸಿಮೆಣ್ಸಿನ್ಕಾಯಿ ಬದ್ನಿಕಾಯಿನೂ ಬಾಯ್ಲ್ ಆಗಬೇಕು, ಮತ್ತು ಈ ಕಡೆ ಇದನ್ನು ಬಾಯ್ಲ್ ಆಗಬೇಕು, ಹುಣ್ಸಿನ್ಕಾಯಿನೂ ಬಾಯ್ಲ್ ಆಗಬೇಕು ರೀ. ಈ ಎರಡು ಚಲೋ ಬಾಯ್ಲ್ ಮಾಡ್ಕೋಬೇಕು ರೀ. ಬಾಯ್ಲ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೋಬೇಕು ರೀ. ಇವಕ್ಕೆ ಇಟ್ಕೊಂಡಲ್ರಿ ಒಂದು ಕಡೆ. ಮತ್ತೀಗ ಏನು ಬೇಕಂದ್ರೆ ಬೆಳ್ಳುಳ್ಳಿ ಸುಲ್ಕೋಬೇಕು ರೀ, ಮತ್ತು ಉಳ್ಳಾಗಡ್ಡಿ ತಪ್ಪಲು ಇರ್ತದಲ್ಲ ರೀ, ಹಸಿ ಉಳ್ಳಾಗಡ್ಡಿ ತಪ್ಪಲು, ಅದನ್ನೇನು ಮಾಡ್ಕೋಬೇಕು ರೀ, ಕಟ್ ಮಾಡಿ ಇಟ್ಕೋಬೇಕು ರೀ. ಎರಡೂ ಕಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ನೋಡಿರಿ, ಹಸಿ ಹುಣ್ಸಿನ್ಕಾಯಿ ನೋಡ್ರಿ, ಈಗ ಕುದ್ದದ್ದು ನೋಡ್ರಿ. ಇದು ಈ ಥರ ಕುದಿಬೇಕು ಅಂದ್ರೆ ಮೇಲಿನ ಸಪ್ಪೆ ಒಂದು ಸೈಡ್ ಆಗಬೇಕು, ಒಳಗಿಂದೆಲ್ಲ ಒಂದು ಸೈಡ್ ಆಯ್ತಂದ್ರೆ ತೆಗೆದಿಟ್ಕೋಬೇಕು ರೀ. ಅದು ಬೇರೆ ಕಡೆ ತೆಗೆದಿಟ್ಕೊಂಡು ತಣ್ಣಗೆ ಮಾಡಬೇಕು ರೀ. ಅದಕ್ಕೆ ಅಷ್ಟೊತ್ತನ ಆ ಕಡೆಯಿಂದ ಬದ್ನಿಕಾಯಿನೂ ಕುದಿತಾವ್ರಿ. ಬದ್ನಿಕಾಯಿ ಮತ್ತು ಮೆಣಸಿನ್ಕಾಯಿ ಎರಡೂ ಕುದಿತಾವ್ರಿ. ಮೆಣಸಿನ್ಕಾಯಿ ಮೆತ್ತಗಾಗ್ಬೇಕು ನೋಡಿರಿ. ಬದ್ನಿಕಾಯಿ ಅವಾಗಿಂದವಾಗ ಮೆತ್ತಗಾಯ್ತಾವೆ, ಬಟ್ ಮೆಣಸಿನ್ಕಾಯಿ ಮೆತ್ತಗಾಗಲ್ಲ ರೀ. ಅದು ಸ್ವಲ್ಪ ಲೇಟ್ ಆಗ್ತದೆ ಅದು. ಹಾಗಾಗಿ ಆ ಸೈಡ್ ಒಂದು ಕಡೆ ಕುದಿಸ್ಕೊತಿರ್ಬೇಕು ರೀ. ನಾನು ನೋಡಿರಿ, ಉಳ್ಳಾಗಡ್ಡಿ ತಪ್ಪಲನ್ನ ಒಂದು ಸೈಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇದೆಲ್ಲ ಕುದ್ದಿಂದ ಏನು ಮಾಡ್ಬೇಕು ರೀ, ಒಂದು ಜರಡಿ ಆಗಲಿ ಬುಟ್ಟಿ ಆಗಲಿ ಅದ್ರಾಗ ಏನು ಮಾಡ್ಕೋಬೇಕು ರೀ, ಸೋಸ್ಕೋಬೇಕು ರೀ. ಅವು ನೀರೆಲ್ಲ ಒಳಗಿಂದೆಲ್ಲ ಸೋಸ್ಕೊಂಡು ಒಂದು ಸೈಡ್ ಬದ್ನಿಕಾಯಿ ಮಾಡಬೇಕು, ಒಂದು ಸೈಡ ಮತ್ತು ಮೆಣಸಿನ್ಕಾಯಿ ಮಾಡ್ಕೋಬೇಕು ರೀ. ಮಾಡ್ಕೊಂಡು ಇಟ್ಕೋಬೇಕು ರೀ. ಇಟ್ಕೊಂಡು ಇವು ತಣ್ಣಗಾಗ್ಬೇಕು ರೀ. ತಣ್ಣಗಾಗೋಣ ಏನು ಮಾಡ್ಬೇಕು ರೀ, ಅವೆಲ್ಲ ಒಂದು ಸೈಡ್ ಮಾಡಿ ಇಟ್ಕೊಂಡು ಎಲ್ಲ ತಣ್ಣಗಾದು ಅಂದ್ರೆ ಅವು ಏನು ಮಾಡ್ಬೇಕು ರೀ, ಮಿಕ್ಸಿದಾಗ ಹಾಕ್ಕೋಬೇಕು ರೀ. ಒಂದು ಮಿಕ್ಸಿದಾಗ ಏನೇನು ಹಾಕ್ಕೋಬೇಕಂಬದು ಹೇಳ್ತೀನಿ ನೋಡಿರಿ. ಈಗ ಮಿಕ್ಸಿದಾಗ ಮೊದಲು ಮೆಣಸಿನ್ಕಾಯಿ ಹಾಕ್ಕೋಬೇಕು ರೀ. ತಣ್ಣಗಾಗಿಂದಿರ್ತಾವಲ್ಲ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ಅದ್ರಾಗ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ರೀ. ಜೀರಿಗೆ ಹಾಕ್ಕೋಬೇಕು, ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ಈಗ ನೋಡಿರಿ, ಉಪ್ಪು ಹಾಕಿನಿ ನೋಡಿರಿ, ಬಾಯಿ ತುಂಬ ಉಪ್ಪು ಹಾಕ್ಬೇಕು ರೀ. ಯಾಕಂದ್ರೆ ಹಸಿ ಖಾರ ಇರ್ತಾವಲ್ಲ ರೀ. ಜೀರಿಗೆ ಹಾಕಿನಿ ನೋಡಿರಿ, ಈಗ ಜೀರಿಗೆ ಹಾಕಿನಿ. ಈಗ ಆಮೇಲೆ ನೋಡಿರಿ ಮತ್ತು ಬೆಳ್ಳುಳ್ಳಿ ಹಾಕ್ಲತ್ತೀನಿ ನೋಡಿರಿ. ಈಗ ಬೆಳ್ಳುಳ್ಳಿ ಆದಮೇಲೆ ಏನು ಹಾಕ್ಬೇಕು ರೀ, ಕೊತ್ತಂಬರಿ ಸ್ವಚ್ಛ ಎಲ್ಲ ತೊಳ್ಕೊಂಡು ಇಟ್ಕೋಬೇಕು ರೀ. ತೊಳ್ಕೊಂಡು ಇಟ್ಕೊಂಡು ಕೊತ್ತಂಬರಿನೂ ಒಳಗೆ ಹಾಕ್ಬೇಕು ರೀ. ಹಾಕಿ ಅರ್ಶಿಣ ಹಾಕ್ಬೇಕು ರೀ. ಅರ್ಶಿಣ ಹಾಕಿ ಇದಕ್ಕೆ ಏನು ಮಾಡ್ಬೇಕು ರೀ, ಈಗ ಕರಿಪತ್ತ ಹಾಕಿ ಕರಿಬೇವು ಹಾಕಿನಿ ನೋಡಿರಿ. ಕರಿಬೇವು ಹಾಕಿ ಇದು ನೋಡ್ರಿ, ಈಗ ಮಿಕ್ಸಿ ಮಾಡ್ಕೋಬೇಕು ರೀ. ಮಿಕ್ಸಿ ಮಾಡ್ಕೊಂಡು ಚಲೋ ಬರೀಕಾಗ್ಬೇಕು ರೀ. ಬರೀಕಾಯ್ತಂದ್ರೆ ಅದ್ರಾಗ ಏನು ಮಾಡ್ಬೇಕು ರೀ, ಬದ್ನಿಕಾಯಿ ಹಾಕಬೇಕು. ಬದ್ನಿಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ರೀ. ಜಾಸ್ತಿ ಮಾಡಬಾರ್ದು. ಮಿಕ್ಸಿ ಜಾಸ್ತಿ ಮಾಡಿದೆ ಅಂದ್ರೆ ಏನಾಗ್ತದೆ ರೀ, ಬದ್ನಿಕಾಯಿ ಮೆತ್ತಗಾಗ್ತದೆ. ಈಗ ಅದು ಹುಣಸೆ ಹಣ್ಣು ಇರ್ತದಲ್ಲ ರೀ, ತಣ್ಣಗಾಗಿದ್ದು ಇರ್ತದಲ್ಲ ರೀ, ಅದೆಲ್ಲ ಒಳಗಿಂದೆಲ್ಲ ಸ್ವಚ್ಛ ಎಲ್ಲ ತೆಕ್ಕೊಂಡು ಸ್ವಚ್ಛ ಮಾಡ್ಕೋಬೇಕು ರೀ. ಎಲ್ಲ ಒಳಗಿಂದೆಲ್ಲ ಅವೆಲ್ಲ ಕುದ್ದಿಂದ ಇರ್ತದಲ್ಲ ರೀ, ಅದರ ಮೇಲಿಂದೆಲ್ಲ ಸೊಪ್ಪೆಲ್ಲ ತೆಗೆದು ಒಂದು ಕಡೆ ಮಾಡಿ ಓನ್ಲಿ ರಸನೇ ಇಟ್ಕೋಬೇಕು ರೀ. ಅದು ರಸ ಏನು ಮಾಡಬೇಕು, ಒಳಗೆ ಹಾಕ್ಕೋಬೇಕು ರೀ. ಬದ್ನಿಕಾಯಿ ಕುಟ್ಕೋತೀವಲ್ಲ ರೀ, ಬದ್ನಿಕಾಯಿ ಕುಟ್ಕೊಂಡ್ಮೇಲೆ ಹಾಕ್ಕೋಬೇಕು ರೀ. ಹಾಕ್ಕೊಂಡು ಅದ್ರಾಗ ಏನು ಹಾಕ್ಕೋಬೇಕು ರೀ ಅಂದ್ರೆ ಶೇಂಗಾ ಚಟ್ನಿ ಮತ್ತು ಎಳ್ಳಿನ ಚಟ್ನಿ, ಹಸಿ ಬಿಳಿ ಎಳ್ಳು ಇರ್ತಾವಲ್ಲ ರೀ, ಬಿಳಿ ಎಳ್ಳಿನ ಚಟ್ನಿ ಎರಡು ಹಾಕ್ಕೊಂಡು ಮತ್ತೊಂಥರ ಒಂದು ಸ್ವಲ್ಪ ತಿರುಗಿಸ್ಕೋಬೇಕು ರೀ. ತಿರುಗಿಸ್ಕೊಂಡು ಚಲೋ ಬರೀಕಾಗ್ಬೇಕು ರೀ. ಬರೀಕಾಯ್ತು ಅಂದ್ರೆ ಚಲೋ ಈ ಥರ ಆಗ್ಬೇಕು ನೋಡಿರಿ. ಈ ಥರ ಆಯಿತು ಅಂದ್ರೆ ಇದ್ರೊಳಗೆ ಮತ್ತೀಗ ಏನು ಮಾಡ್ಕೋಬೇಕು ರೀ ಅಂದ್ರೆ ಇನ್ನೊಂದು ಸ್ವಲ್ಪ ನಾ ಏನು ಮಾಡೀನಿ ರೀ, ಜಾಸ್ತಿ ಇದಾಗಬಾರ್ದು ಅಂತೇಳಿ ಮತ್ತು ಇನ್ನೊಂದು ಸ್ವಲ್ಪ ಏನು ರೀ, ಕಾಯಿ ಚಟ್ನಿ ಮತ್ತು ಎಳ್ಳಿನ ಚಟ್ನಿ ಎರಡೂ ಹಾಕಿನಿ ನೋಡಿರಿ. ಎರಡು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಮತ್ತು ಉಳ್ಳಾಗಡ್ಡಿ ಇರ್ತದಲ್ಲ ರೀ, ಉಳ್ಳಾಗಡ್ಡಿದೆಲ್ಲ ಕೊಯ್ದಿದ್ದಿರ್ತದಲ್ಲ ರೀ, ಅದೆಲ್ಲ ಹಾಕ್ಬೇಕು ರೀ. ಈ ಥರ ಉಳ್ಳಾಗಡ್ಡಿ ತಪ್ಪಲು ಇರ್ತದಲ್ಲ ರೀ, ಹಸಿ ಉಳ್ಳಾಗಡ್ಡಿ ತಪ್ಪಲ ಮತ್ತು ಒಂದೆರಡು ಒಣಗಿದ್ದು ಗಡ್ಡಿ ಇರ್ತಾವಲ್ಲ ರೀ, ಗಡ್ಡಿ ಉಳ್ಳಾಗಡ್ಡಿ ಇದು ಕೊಯ್ಕೊಂಡು ಎಲ್ಲ ಸ್ವಚ್ಛ ತೊಳ್ಕೊಂಡು ಅದನ್ನ ಒಳಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡಿಕೊಂಡು 1-2 ಸರ್ತಿನೇ ಸುಮ್ಮನೆ ಇದು ಮಿಕ್ಸಿ ಮಾಡ್ಕೋಬೇಕು ರೀ. ಸ್ವಲ್ಪ ಜಾಸ್ತಿ ಮಾಡಬಾರ್ದು. ಜಾಸ್ತಿ ಮಾಡಿದ್ರೆ ಏನಾಗ್ತದೆ ರೀ, ಉಳ್ಳಾಗಡ್ಡಿ ಎಲ್ಲ ಸಣ್ಣ ಆಗಿ ಹೋಗ್ತದೆ ರೀ. ದಪ್ಪ ಇತ್ತಂದರೆ ಟೇಸ್ಟ್ ಬರ್ತದೆ ನೋಡಿರಿ. ಈ ಥರ ಮಾಡ್ಕೊಂಡು ಊಟ ಮಾಡಿರಿ. ಈಗ ಅಮಾಸೆ ಇತ್ತಲ್ಲ ರೀ, ಅಮಾಸೆಗಿಂದ 7 ದಿವ್ಸಿಗೆ ನಾವು ಈ ಥರ ಮಾಡಿ ಊಟ ಮಾಡ್ತೀವಿ ರೀ. ಸಜ್ಜಿ ರೊಟ್ಟಿ, ಬಿಳಿ ಎಳ್ಳು ಹಚ್ಚಿ ಮತ್ತು ಬಿಳಿ ಜೋಳದ ರೊಟ್ಟಿ ಎಲ್ಲ ಮಾಡಿಕೊಂಡು ಸೂಪರಾಗಿ ಊಟ ಇರ್ತದೆ ರೀ. ಇದು ನೀವು ಮಾಡಿ ನೋಡಿರಿ. ಥ್ಯಾಂಕ್ ಯು.